ನನ್ನ ನನ್ನ ಹೆಸರು ಫಕೀರಪ್ಪ ಚಲವಾದಿ ಅಂತ ಹೇಳ್ಬಿಟ್ಟು ಐ ಆಮ್ ಎಕ್ಸೈಸ್ ಜಾಯಿಂಟ್ ಕಮಿಷನರ್ ಬೆಳಗಾಂ ಡಿವಿಷನ್. ಇವತ್ತು ನಿಮಗೆ ಬೆಳಗಾಂ ಡಿಸ್ಟಿಕ್ಗೆ ಸಂಬಂಧಪಟ್ಟಂತೆ ನಿಮಗೆ ಎಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಈ ಡಿಸ್ಟಿಕ್ನ 2 ಎಕ್ಸೈಸ್ ಡಿಸ್ಟಿಕ್ಗಳನ್ನಾಗಿ ಮಾಡಿದ್ದಾರೆ. ಒಂದೇದು ಬೆಳಗಾಂ ಸೌತ್ ಅಂತ ಹೇಳಿಬಿಟ್ಟು ಆ್ಯಂಡ್ ಬೆಳಗಾಂ ನಾರ್ತ್ ಅಂತ. ಬೆಳಗಾಂ ನಾರ್ತ್ ಅಂದರೆ ದಟ್ ಈಸ್ ಚಿಕ್ಕೋಡಿ. ನಾನು ಕಳೆದ ಸಾಲಿನಲ್ಲಿ ಏಪ್ರಿಲ್ದಿಂದ ಇಲ್ಲಿವರೆಗೆ ನಮ್ಮಲ್ಲಿ ಏನೇನು ಎನ್ಫೋರ್ಸ್ಮೆಂಟ್ ಆಗಿದೆ ಅನ್ನೋದ್ರ ಬಗ್ಗೆ ಬ್ರೀಫ್ ಆಗಿ ತಮಗೆ ಕೇಳಕ್ಕೆ ಇಚ್ಛಪಡ್ತಾ ಇದ್ದೇನೆ. ನಮ್ಮ ಈ ಬೆಳಗಾಂ ಡಿಸ್ಟಿಕ್ನಲ್ಲಿ ಅಂದರೆ 2 ಚಿಕ್ಕೋಡಿ ಆಸ್ ವೆಲ್ ಆಸ್ ಸೌತ್ 2 ಸೇರಿ ನಾವು ಇಲ್ಲಿವರೆಗೆ ಒಟ್ಟು 126 ಪೀನಸ್ ಕೇಸ್ಗಳನ್ನು ಮಾಡಿದ್ದೇವೆ. ಅದೇ ರೀತಿಯಾಗಿ ಬ್ರೀಚ್ ಆಫ್ ಲೈಸೆನ್ಸ್ ಕಂಡೀಷನ್ಸ್ ಒಟ್ಟು 385 ಕೇಸ್ಗಳನ್ನು ನಾವು ಮಾಡಿದ್ದೇವೆ ಏಪ್ರಿಲ್ನಿಂದ ಇಲ್ಲಿವರೆಗೆ. ಅದರಲ್ಲಿ ಬೆಳಗಾಂ ಸೌತ್ನಲ್ಲಿ 217, 168 ಬೆಳಗಾಂ ನಾರ್ತ್ನಲ್ಲಿ. ಅದೇ ರೀತಿಯಾಗಿ 15A ಕೇಸಸ್ ಅಂತಂದರೆ ಸಾರ್ವಜನಿಕ ಸ್ಥಳದಲ್ಲಿ ಕುಡಿಯಲು ಅವಕಾಶ ಮಾಡಿ ಕೊಡ್ತಾರಲ್ಲ ಅಂಥ ಪ್ಲೇಸಸ್ ಅಂದರೆ ಒಟ್ಟು 783 ಕೇಸಸ್ಸನ್ನು ನಾವು ಜಿಲ್ಲೆಯಾದ್ಯಂತ ಮಾಡಿದ್ದೇವೆ, ಚಿಕ್ಕೋಡಿ ಆಸ್ ವೆಲ್ ಆಸ್ ಬೆಳಗಾಂ ಜಿಲ್ಲೆಗೆ ಸಂಬಂಧಪಟ್ಟಂತೆ. ಅಂದರೆ ಒಟ್ಟು ಈ ಏಪ್ರಿಲ್ದಿಂದ ಇಲ್ಲಿವರೆಗೆ 1294 ಕೇಸಸ್ಸನ್ನು ನಾವು ಬುಕ್ ಮಾಡಿದ್ದೇವೆ ವಿವಿಧ ಅಕೌಂಟ್ನಲ್ಲಿ. ಹೀಗೆ ನಾವು ಸೀಜ್ ಮಾಡಿದಂಥ ಲಿಕ್ಕರು ಎಷ್ಟು ಅಂದರೆ 4369 ಲೀಟರು ನಮ್ಮದು ಡ್ಯೂಟಿ ಪೇಯ್ಡ್ ಲಿಕ್ಕರ್, ಕರ್ನಾಟಕ ಲಿಕ್ಕರ್ನ ನಾವು ಸೀಜರ್ ಮಾಡಿದ್ದೇವೆ. ಅದೇ ರೀತಿಯಾದಂಥ ಔಟ್ಸೈಡ್ ಸ್ಟೇಟ್ ಲೈಕ್ ಗೋವಾ ದಟ್ ಈಸ್ 2782 ಲೀಟರ್ನಷ್ಟು ನಾವು ಸೀಜ್ ಮಾಡಿದ್ದೇವೆ. ಮತ್ತು ಇವನ್ ಡಿಫೆನ್ಸ್ ಲಿಕ್ಕರ್ನು ಕೂಡ ನಾವು 100 ಲೀಟರ್ ಡಿಫೆನ್ಸ್ ಮದ್ಯವನ್ನು ಕೂಡ ನಾವು ಸೀಜ್ ಮಾಡಿದ್ದೇವೆ. ಅದೇ ರೀತಿ 403 ಲೀಟರು ಬಿಯರು ಮತ್ತು ಬೆಳಗಾಂ ನಾರ್ತ್ನಲ್ಲಿ 174 ಲೀಟರ್ ಟಾಡಿ ಮತ್ತು ಅದ್ರ ಜೊತೆಗೆ 2884 ಲೀಟರು ಇಲ್ಲಿಸಿಟ್ ಅಂದರೆ ಕಳ್ಬಟ್ಟಿ ಸರಾಯಿ ಮತ್ತು 2788 ಲೀಟರು ನೆಕ್ಸ್ಟ್ ವಾಶ್ಗಳನ್ನು ನಾಶಪಡಿಸಿದ್ದೇವೆ. ಅಂದರೆ ಏಪ್ರಿಲ್ದಿಂದ ಇಲ್ಲಿವರೆಗೆ ಒಟ್ಟು ವರ್ತ್ ಎಷ್ಟು ಅಂದರೆ 2,28,20,00,000ದಷ್ಟು ಮದ್ಯವನ್ನು ನಾವು ಸೀಸರ್ ಮಾಡಿದ್ದೇವೆ. ಕಾಪಿ ಕೊಡ್ತೇನೆ. ಕೊಡಕ್ಕೆ ಹೇಳ್ತಾರೆ, ಎಲ್ಲರಿಗೂ ಒಂದು ಕಾಪಿ ಕೊಡಕ್ಕೆ ಹೇಳ್ತಾರೆ. ಹೇಳ್ರಿ ಶಿಕ್ಷೆ ಆಲ್ಮೋಸ್ಟ್ ಎಲ್ಲ ಹೆಬಿಚುಲ್ 4 ಜನ ಹೆಬಿಚುಲ್ ಇದ್ದಾರೆ. ಬಿಟ್ಟರೆ ಹೋದರೆಲ್ಲ ಹೊಸದಾಗಿ ಈಗ ಹಳ್ಳಿಗಳಲ್ಲಿ ಈ ಕಿರಾಣಿ ಅಂಗಡಿಗಳಲ್ಲಿ, ಬಟ್ಟೆ ಅಂಗಡಿಗಳಲ್ಲಿ ರಾಜಾರೋಷವಾಗಿ ಸಾರಾಯಿ ಮಾಡ್ತಾ ಇದ್ದಾರೆ. ಅದು ನಮ್ಮ ಗಮನಕ್ಕಿದೆ, ಇದು ಸರ್ವೇ ಸಾಮಾನ್ಯ ಇದೆ. ಆದರೂ ಕೂಡ ನಾನು ನಿಮಗೆ ಹೇಳಿದ್ದೇನಲ್ಲ 783 ಕೇಸಸ್ ವಿ ಹ್ಯಾವ್ ಬುಕ್ಡ್ ಅಂತ ಹೇಳ್ಬಿಟ್ಟು. ಎಲ್ಲೆಲ್ಲಿ ಅಂಥ ಪ್ರಕರಣಗಳು ಕಂಡು ಬರ್ತಾವೆ ನಾವು ಕೇಸಸ್ಗಳನ್ನ ಹಾಕ್ತಾ ಇದ್ದೇವೆ. ಒಂದು ಊರಲ್ಲಿ 4ರಿಂದ 5 ಜನ ಸಾರಾಯಿ ಮನೆಯಲ್ಲಿ ಇಟ್ಕೊಂಡು ಕಿರಾಣಿ ಅಂಗಡಿಯಲ್ಲಿ ಎಲ್ಲ ಕಡೆ ಮಾಡ್ತಾ ಇದ್ದಾರೆ. ಈಗ ಒಳ್ಳೆ ಮೊದಲಿದೆಯಲ್ಲ, 2 years ಮುಂಚೆ ಕಡಿಮೆ ಇತ್ತು, ಕಂಟ್ರೋಲ್ ಇತ್ತು. ಈಗ ಒಬ್ಬನೇ ಮಾಡ್ತಾ ಇದ್ದಾರೆ, ಯಾರು ಭಯನೇ ಇಲ್ಲ. ಸುವರ್ಣ ಸೌಧ ಏನಾದ್ರು ಬಿಟ್ಟಿದ್ರು ಅದು ಕೂಡ ಓಪನ್ ಆಗಿ ಮಾಡ್ತಾರೆ. ಸರಿ, ಊರು ಬಿಡ್ರಿ, ಸುವರ್ಣ ಸೌಧ ಮಾಡಿ ನೀವು ಟಾರ್ಗೆಟ್ ಕೊಡ್ತಾರೆ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ. ಮೈಗೆಲ್ಲಿ ಏನೇನು ಹೋಗಿದ್ರೆ ನಮಗೆ ಅವ್ರು ಹೇಳ್ತಾರೆ, ಅವರು ಮಾರ್ಗದವರು ಸಿಟಿಯಿಂದ ಹಳ್ಳಿಗೆ ಕಳಿಸ್ತಾರೆ, ಮನೆಗೆ ಡೈರೆಕ್ಟ್ ಡೆಲಿವರಿ ಕೊಡ್ತಾರೆ. ಆನ್ಲೈನ್ ಅಪ್ಲೈನ್ ಏನಾದ್ರು ಮಾಡ್ಕೊಂಡಿದ್ದಾರೆ. ಖಂಡಿತವಾಗಿಯೂ ಅಂಥವೇನಾದರೂ ನಮ್ಮ ಗಮನಕ್ಕೆ ಬಂದರೆ ನಾವು ಡೈರೆಕ್ಟ್ಲಿ ಸೀರಿಯಸ್ ಆಕ್ಷನ್ ತಗೋತೇವೆ, ಕೇಸಸ್ ಬುಕ್ ಮಾಡ್ತೇವೆ. ಎಕ್ಸೈಸ್ ಹೋಗೋದೇ ಇಲ್ಲ ಊರಲ್ಲಿ, ಗಮನಕ್ಕೆ ಬರ್ಬೇಕು. ಅವ್ರು ಹೋದ್ರೆ ಗಮನಕ್ಕೆ ಬರ್ತಾರೆ, ಹೋಗೋದೇ ಇಲ್ಲ. ಈಗ ನೀವು ಹೋದ್ರೆ ಒಂದೊಂದು ರಸ್ತೆಗೆ ಹೋದ್ರೆ ಕಳ್ಳ ಬಟ್ಟಿ ಪ್ಯಾಕೆಟ್ ಅಲ್ಲಿ ಸಿಗುತ್ತೆ, ಒಂದು ರಾಶಿ ಸಿಗುತ್ತೆ. ನಿಮಗೆ ಬರೀ ಅಡ್ಡಾಡಿದ್ರೆ ಒಂದು ರೋಡಲ್ಲಿ ಹಳ್ಳಿಗಳಲ್ಲಿ ನಮ್ಮಲ್ಲಿ ಬೀಟ್ ಸಿಸ್ಟಮ್ ಅಂತ ಇದೆ. ಪ್ರತಿ ವೀಕ್ ಇಂಗ್ಲೀಷ್ ನಮ್ಮ ಇನ್ಸ್ಪೆಕ್ಟರ್ಸು
ವಿಲೇಜ್ಗಳಿಗೆ ಏನು ರೂಟ್ಸ್ ಇರ್ತಾವಲ್ಲ ಬೀಟ್ಸ್ ಹೋಗ್ತಾರೆ, ಅವಾಗ ಚೆಕ್ ಮಾಡ್ತಾರೆ. ಹಂಗೇನಾದರೂ ಕಂಡು ಬಂದರೆ ಕೇಸ್ ಹಾಕ್ತಾರೆ. ವಿಸಿಟ್ ಮಾಡಿಲ್ಲ, ನೀವು ಸಹಜ ವಿಸಿಟ್ ಮಾಡಿ ಕನಿಷ್ಠ 5 ಜನ ಕಂಪ್ಲೇಂಟ್ ಕೊಡ್ತಾರೆ ಮಹಿಳೆ. ನೀವು ವಿಸಿಟ್ ಮಾಡಿಲ್ಲ, ಹೋಗೋದಿಲ್ಲ ನಿಮ್ಮವ್ರು ಯಾರೋ ನೋಡ್ಕೊಂಡು ಇಲ್ಲೇ ಹೋಗಿ ಸಂಜೆ 7 ಗಂಟೆಗೆ ಪಾಡಿಪುರಿ ಮಾಡುವ ರೀತಿಯಲ್ಲಿ ಬಿಯರ್ ಪಟ್ಟು ಎಲ್ಲ ಮಾಡ್ತಾರೆ. ಸರೌಂಡಿಂಗ್ ಎಷ್ಟು ಧಾಬಾಗಳು ಇವೆ ಅಲ್ಲ ಸರ್, ಎಲ್ಲರಲ್ಲಿ ಓಪನ್ ಆಗಿ ಲಿಕ್ಕರ್ ಕನ್ಸಂಪ್ಷನ್ ಇದೆ ಎಲ್ಲ ಕಡೆ. ದಾಬಾದಲ್ಲಿ ಮೇಲೆ ರೇಡ್ ಮಾಡ್ತಾ ಇದ್ದೇವೆ. ಅದೇ ಹೇಳಿದ್ನಲ್ಲ, ಕೇಸ್ ಎಷ್ಟು 783 ಕೇಸ್ ಮಾಡಿದ್ದೇವೆ. ಬ್ರೇಕ್ ಆಗ್ತಾ ಇಲ್ಲ. ಆಯ್ತು, ವಿಲ್ ಡೂ ಇಟ್. ನೀವು ಏನ್ ಮಾಡ್ತೀರ ಒಂದು ನಿಯಮ ಕಂಪಲ್ಸರಿ ಮೀಟಿಂಗ್ ಮಾಡ್ಬೇಕಂತಿದೆ ನಿಮ್ಗೆ ಪ್ರತಿಯೊಂದು ಹಳ್ಳಿಗೆ. ಇಲ್ಲಿವರೆಗೂ ಒಂದೇ ಒಂದು ಮೀಟಿಂಗ್ ಆಗಿಲ್ಲ ನಿಮ್ಗೆ? ಇಲ್ಲ, ರೆಗ್ಯುಲರ್ ಆಗಿ ಮಾಡ್ತಾನೆ ಇದ್ದಾರೆ ಒಂದೇ ಒಂದು ಹಳ್ಳಿಯಲ್ಲಿ ಸರ್ ಎಲ್ಲ ಇನ್ಸ್ಪೆಕ್ಟರ್ಸ್ಗಳು. ಒಂದು ಹಳ್ಳಿಯಲ್ಲಿ ಮೀಟಿಂಗ್ ಇಲ್ಲ. ಈಗ ರಾತ್ರಿ 12 ಗಂಟೆಯಿಂದ ಹೈವೇದಲ್ಲಿ ಸಿರೆ ಮಾಡ್ತಾರೆ ನೀವು ಬಾರ್ ಅಂಗಡಿ. ರಾತ್ರಿ ಬೆಳಿಗ್ಗೆ 3 ಗಂಟೆವರೆಗೆ ಆಡ ಇರ್ತಾರೆ ಬಾರ್ ಅಂಗಡಿ. ಅದಕ್ಕೆ ಲಿಮಿಟೇ ಇಲ್ಲ ಸರ್. ಎಲ್ಲರೂ ಮಾಹಿತಿ ಐತಿ, ಯಾಕೆ ಮಾಡಲ್ಲ? ಆ ಬಾದರ್ ಒಳಗೆ ರಾಜ್ಯದಷ್ಟು ಮಾಡ್ತಾರೆ ಆಯ್ತು. ಈಗೆಲ್ಲ ನೀವು ನೋಡಿ ನಮ್ಮಲ್ಲಿ ಅಬಕಾರಿ ಕೈಪಿಡಿ ಅಂತ ಇದೆ. ಆ ಕೈಪಿಡಿ ಪ್ರಕಾರ ಪ್ರತಿ ಇನ್ಸ್ಪೆಕ್ಟರ್ ಕೂಡ ಪ್ರತಿ ತಿಂಗಳ ಇಂತಿಷ್ಟು ಗ್ರಾಮ ಸಭೆ ಮಾಡಬೇಕು ಅಂತಿದೆ. ಅವರು ಮಾಡ್ತಾ ಇದ್ದಾರೆ. ನಮಗ ಮಾಡಿದ್ದನ್ನ ನಮಗೆ ರಿಪೋರ್ಟ್ ಕೊಡ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೇವೆ. ಇರ್ಬೇಕಲ್ಲ ಎಲೆಕ್ಷನ್ ಟೈಮಲ್ಲಿ ಹೆಲ್ಪ್ ಲೈನ್ ಮಾಡಿದ್ವಿ, ಮತ್ತೆ ಆಕ್ಟಿವೇಟ್ ಮಾಡ್ತೀವಿ. ಹೆಲ್ಪ್ ಲೈನ್ ಅನ್ನು ಆಕ್ಟಿವೇಟ್ ಮಾಡ್ತೇವೆ. ಇಲೆಕ್ಷನ್ ಟೈಮ್ ನಲ್ಲಿ ಮಾಡಿದೆ ಅಂತ ಈಗ ಅದನ್ನ ಫಂಕ್ಷನಿಂಗ್ ಇಲ್ಲ ಅಂತ ಅದನ್ನ ಆಕ್ಟಿವೇಟ್ ಮಾಡ್ತೇವೆ ಜಿಲ್ಲೆಯಲ್ಲಿ. ನಮ್ಮ ಇಲಾಖೆಯಲ್ಲೂ ಕೂಡ ಸಿಬ್ಬಂದಿ ಕೊರತೆ ಇದೆ. ನಮ್ಮ ಕಾನ್ಸ್ಟೇಬಲ್ಗಳು ಈಗ ನಾಟ್ ಇವನ್ ಎಷ್ಟು ಪರ್ಸೆಂಟ್ ಇದ್ದಾರೆ? 30% ಇದ್ದಾರೆ ಸ್ಯಾಂಕ್ಷನಿಂಗ್ ಪೋಸ್ಟ್ ನಲ್ಲಿ. ಓನ್ಲಿ 30% ಆಫ್ ದ ಕಾನ್ಸ್ಟೇಬಲ್ಸ್ ಇದ್ದಾರೆ. ನಮ್ಮಲ್ಲಿ ಕೂಡ ಸಿಬ್ಬಂದಿ ಕೊರತೆ ಇದೆ, ಹಿಂಗಾಗಿ ಸ್ವಲ್ಪ ಇದೆ. ಬಟ್ ಆದ್ರೂ ನಾವು ಇದ್ದಂತ ಸ್ಟಾಫ್ ನಲ್ಲಿ ನಾವು ಮ್ಯಾಕ್ಸಿಮಮ್ ಎಫರ್ಟ್ ಮಾಡ್ತಾ ಇದ್ದೇವೆ. ಏನದು? ಬೆಳಗಾವಿ ನೋಡಿ only arrested rules only 12 months ಅಂದ್ರೆ not arrested 1797 ಫಿಗರ್ ಇಲ್ಲ, ದಟ್ಸ್ ನಾಟ್ ಕರೆಕ್ಟ್. ಅಂಡರ್ 5 years ಇದ್ದಂತರ ಅವರಿಗೆ ಸ್ಟೇಷನ್ ಮೇಲೆ ಬರಬೇಕು. ಮ್ಯಾಜಿಸ್ಟ್ರೇಟ್ ತಗೊಂಡಿರ್ತಾರೆ, ಯಾಕಂದ್ರೆ ಬಿಲೋ ಲೆಸ್ ದನ್ 5 years ಪನಿಷ್ಮೆಂಟ್ ಆಗೋದ್ರಿಂದ ಒಂದು ರಮೇಶ್ ಕುಮಾರ್ ಕೇಸ್ ಅಂತ ಇದೆ. ಆ ಕೇಸಲ್ಲಿ ಹೇಳಿದ್ದಾರೆ ಯಾವ ಮೊಕದ್ದಮೆಗಳಲ್ಲಿ 5 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇದೆನೋ ಅವ್ರನ್ನ ಕೋರ್ಟ್ ಪ್ರೊಡ್ಯೂಸ್ ಮಾಡಕ್ ಬರಲ್ಲ, ನೀವು ಸ್ಟೇಷನ್ ಬೇಸ್ ಬಿಡ್ಬೇಕು ಅಂತ ರೂಲ್ ಇದೆ. ಸೊ ಆ ರೀಸನ್ ಇದೆ. ಏನ್ ಮಾಡ್ತಾ ಇದ್ದಾರೆ, ನಮ್ಮ ಅಬ್ಕಾರಿ ಕೇಸ್ಗಳು ಎಲ್ಲ ಕೂಡ ಲೆಸ್ ದನ್ 5 years ಪನಿಷ್ಮೆಂಟ್. ಸೊ ನಾವು ಮ್ಯಾಜಿಸ್ಟ್ರೇಟ್ ಪ್ರೊಡ್ಯೂಸ್ ಮಾಡಕ್ ಹೋದ್ರೆ ಮ್ಯಾಜಿಸ್ಟ್ರೇಟ್ ಅಂತಾರೆ
5 ವರ್ಷಕ್ಕಿಂತ ಕಡಿಮೆ ಶಿಕ್ಷೆ ಇರೋ ಕೇಸ್ ಇದು. ಸೊ ನಿಮ್ಮ ಹಂತದೊಳಗೆ ನೀವು ಬೇರೆ ಕೊಟ್ಬಿಡ್ಬೇಕು, ಸ್ಟೇಷನ್ ಬೇರೆ ಕೊಡ್ಬೇಕು, ನಮ್ಮಲ್ಲಿ ತಗೋಂಗಿಲ್ಲ ಅಂತ ಅವ್ರು ಅವೆಲ್ಲ ಆ ಕೇಸ್ಗಳು ಅಲ್ಲಿ ಬಂದಿರೋದು. ನೀವು ಹೇಳ್ತಾರಲ್ಲ ನಾಟ್ ಅರೆಸ್ಟೆಡ್ ನೋಡಿ ಎಷ್ಟಿದೆ, ನಾಟ್ ಅರೆಸ್ಟೆಡ್ ನಾಟ್ ಅರೆಸ್ಟೆಡ್ ಅಂದ್ರೆ ಇವ್ರಿಗೆ ಪ್ರೊಡ್ಯೂಸ್ ಮಾಡಲೇ ಇರೋದು. ಈಗ ಏನಾಗ್ತದೆ, ಗೋವಾ ಲಿಕ್ಕರ್ ಇದು ಮಾಡಿದ್ರೆ ಸ್ಟೇಷನ್ ಬೇರೆ ಕೊಡಲ್ಲ, ಯೂಶುವಲಿ ಇದಕ್ಕೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬಿಡ್ತಾರೆ. ನಾಟ್ ಅರೆಸ್ಟೆಡ್ ಇದೆಯಲ್ಲ, ಇದು ಸಾಹೇಬ್ ಹೇಳಿದ್ರಲ್ಲ 15 ಕೇಸಸ್ ಅಂತ ಹೇಳಿದ್ರಲ್ಲ, ದಾವಾ ಕೇಸು, ನಾರ್ಮಲಿ ಲೈಸೆನ್ಸ್ ಮೇಲೆ ಮಾಡುವ ಕೇಸು, ಅವೆಲ್ಲ ಸ್ಟೇಷನ್ ಬೇರೆ ಅದು. ಬಟ್ ಅದು ರೂಲ್ ಏನಾಗ್ಬಿಟ್ಟಿದೆ 2021 ಅನ್ಲೆಸ್ ನಿಮ್ಮ ಕೇಸ್ ಬಂದ್ರೆ ಅದು ಸ್ಟ್ರಿಕ್ಟ್ ಆಗಿ ಕೋರ್ಟ್ ಕೂಡ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾ ಇದೆ. ಲೆಸ್ ದೆನ್ 5 ಇಯರ್ಸ್ ಹ್ಯೂಮನ್ ರೈಟ್ಸ್ ಅಂತ ಹೇಳಿ, ಲೆಸ್ ದೆನ್ 5 ಇಯರ್ಸ್ ಇಕ್ವಲ್ ನಮ್ಮ ಹತ್ರ ತಗೊಳ್ಳಿ, ನಿಮ್ಮಲ್ಲೇ ಕಟ್ಟಬೇಕು. ಸೊ ಹಂಗಾಗಿ ಅವ್ರು ಕಡಿಮೆ ಆಗಿದೆ. 15 ಕೇಸಸ್ ಫೈಲ್ ಆಗ್ತದೆ, ಬೇರೆ ಕೇಸಸ್ ಇದ್ರೆ ಮ್ಯಾಜಿಸ್ಟ್ರೇಟ್ ಡೈರೆಕ್ಟ್ ಆಗಿ ಚಾರ್ಜ್ ಶೀಟ್ ಹಾಕೋದು, ಅಲ್ಲೇ ಅವ್ರು ಕೋರ್ಟ್ ಹಾಕ್ತಾರೆ. 5,000 ಫೈನ್ ಇದೆ. ಹೌದು ಹೌದು ಹೌದು. ಸಿ ನೋಡಿ, ಇಂತಿಷ್ಟೇ ಅಂತ ಹೇಳ್ಬಿಟ್ಟು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಅನ್ನ ಕೊಟ್ಟಿರೋದಿಲ್ಲ. ಯೂಶಲಿ ರೊಟೀನ್ ಆಗಿ ಎಷ್ಟು ನಮಗೆ ಬರ್ತಾ ಇರ್ತದೆ ಅದನ್ನೇ ನಾವು ಎಂಡ್ ಆಫ್ ದ ಮಂತ್ ನಮಗೆ ಗೊತ್ತಾಗುತ್ತೆ ಎಷ್ಟು ಸೇಲ್ ಆಗಿದೆ ಅಂತ ಹೇಳ್ಬಿಟ್ಟು. ಓಕೆ, ಈ ವರ್ಷದ್ದು ಪರ್ಟಿಕ್ಯುಲರ್ಲಿ ನಮಗೆ 31st ಆದ ನಂತರ ಎಷ್ಟು ಆಗಿದೆ, ಲಾಸ್ಟ್ ಇಯರ್ಗೆ ಪ್ಲಸ್ ಆಗಿದೆ ಮೈನಸ್ ಆಗಿದೆ ಅಂತ ಗೊತ್ತಾಗುತ್ತೆ. ಬಟ್ ನ್ಯೂ ಇಯರ್ಗೆ ಒಂದ್ ನಿಮಿಷ, ನ್ಯೂ ಇಯರ್ಗೆ ನೀವು ಇಂತಿಷ್ಟೇ ಮಾರಬೇಕು ಅಂತ ದೇರ್ ಇಸ್ ನೋ ಕಂಪಲ್ಸರಿ. ಆ ರೀತಿ ಯಾವುದೇ ಟಾರ್ಗೆಟ್ ಕೊಟ್ಟಿಲ್ಲ. ಓಕೆ, ಇಲ್ಲ ಇಲ್ಲ ಇಲ್ಲ, ಅವರು ದೇ ಆರ್ ನಾಟ್. ಈಗ ನಾವ್ ಹೇಳ್ತೇವೆ ಇಷ್ಟು ಕೊಡಿ ಅಂತ, ಯಾಕೆ ಕೊಡಲ್ಲ? ಮತ್ತೆ ನಾವ್ ಹೇಳ್ತೇವೆ ಆಯ್ತು ನಿಮ್ಮನ್ನೇ ಮುಂದಿಟ್ಕೊಂಡು ಹೇಳ್ತೇವೆ ಇಷ್ಟು ಕೊಡಿ ಅಂತ, ಕೊಡ್ತಾರ? ಹಂಗಿಲ್ಲ, ಅವ್ರು ಏನೋ ಹೇಳ್ಕೊಂತ ಹೋಗ್ತಾರೆ. ಬಟ್ ದೇರ್ ಇಸ್ ನೋ ಟಾರ್ಗೆಟ್ ಆಸ್ ಸಚ್. ಓಕೆ, ನೀವು ಇಂತಿಷ್ಟೇ ಮಾರ್ಬೇಕು ಅಂತೇನಿಲ್ಲ. ಯೂಶುವಲಿ ಲಾಸ್ಟ್ ಇಯರ್ಗೆ ಏನ್ ಬಂದಿತ್ತಲ್ಲ ನಾವು ಕಂಪೇರ್ ಮಾಡ್ತೇವೆ, ಹೆಚ್ಚು ಬಂದಿದ್ದೇನಾ, ಕಡಿಮೆ ಬಂದಿನ, ಒಳ್ಳೆ ಸೇಲ್ ಬಂದಿದ್ದೇನಾ, ಒಳ್ಳೆ ರೆವೆನ್ಯೂ ಬಂದಿದೆ ಅಂತ ನಾವು ಜಸ್ಟ್ ನಿಮಗೆ ಬ್ರೀಫ್ ಮಾಡ್ತೇವೆ. ಆಫ್ಟರ್ ದ್ಯಾಟ್ ಅದೇ ನಿಮಗೆ ಗೊತ್ತಿದೆ, ಬೆಂಗಳೂರು ಸಿಟಿಯಲ್ಲಿ ಸೆಲೆಬ್ರೇಷನ್ ಭಾರಿ ಇರ್ತದೆ. ಬಟ್ ನಮ್ಮ ಬೆಳಗಾಂ ಸಿಟಿ ಅಂತಲ್ಲಿ ಅಷ್ಟು ಕಂಪೇರಿಟಿವ್ ಇರೋದಿಲ್ಲ. ಓಕೆ, ದಟ್ ಈಸ್ ದ ಡಿಫರೆನ್ಸ್. ಇಲ್ಲ ಇಲ್ಲ, FIR ಹಾಕಿದ್ದಾರೆ, FIR ಹಾಕಿದ್ದಾರೆ ಬಾರ್ ಮೇಲೆ. ನೋಡಿ, ಲಿಕ್ಕರ್ನ ಈ ಸ್ಟೇಜ್ಗಿಂತ ಕೆಳಗಡೆ ಮಾರಬಾರ್ದು ಅಂತ ಇದೆ. ಅವ್ರು ಮಾರಿದ್ರೆ ಇಟ್ ಇಸ್ ಅನ್ ಅಫೆನ್ಸ್. ಓಕೆ, ವಯೋಲೇಷನ್ಸ್ ಆಫ್ ದ ಕಂಡೀಷನ್ಸ್. ದೇರ್ ಫೋರ್ ನಾವು ಅವ್ರ ಮೇಲೆ ಕೇಸ್ ಹಾಕ್ತೇವೆ, ಖಂಡಿತವಾಗಿ ಕೇಸ್ ಹಾಕಿದಾರಂತೆ. ಒಂದ್ ಯಾರೋ ನೀವೇ ಅದನ್ನ ನಾವು ನೋಟಿಸ್ ಮಾಡಿದ್ರಿ, ಬಂದಿತ್ತ ನನಗೆ ಅದನ್ನ. ಸಿ ನೋಡಿ, ಈಗ ನೋಡಿ ನಾವು ಕೇಸ್ ಮಾಡಿಬಿಟ್ಟು ಕೋರ್ಟ್ಗೆ ಚಾರ್ಜ್ ಶೀಟ್ ಫೈಲ್ ಮಾಡ್ತೇವೆ. ಓಕೆ, ಅದು ಕೋರ್ಟು ಅದನ್ನ ಪ್ರೂವ್ ಆದ್ರೆ ಲೈಸೆನ್ಸ್ ನ ಕ್ಯಾನ್ಸಲ್ ಮಾಡುತ್ತೆ.